ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಅಂದರೆ ಯಾರೆಲ್ಲ ಇಷ್ಟಪಡ್ತೀರಾ ಅವ್ರಿಗೆ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಸ್ಮೋಕಿ ತಂದೂರಿ ಚಿಕನ್ ಅಂತಲೂ ಸಹ ಹೇಳ್ಬೋದು. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ತುಂಬಾ ಸಿಂಪಲ್ಲಾಗಿ ಯಾರು ಬೇಕಿದ್ರೂ ಮಾಡ್ಕೊಬೋದು. ಇದನ್ನು ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ನಾನು 1 kg ಆಗುವಷ್ಟು ಚಿಕನನ್ನು ತೊಗೊಂಡಿದ್ದೀನಿ. ಯಾವುದಾದ್ರೂ ತೊಗೊಳ್ಳಿ, ಲೆಗ್ ಪೀಸ್ ಆಗಿರ್ಬೋದು ಅಥವಾ ನಾರ್ಮಲ್ ಪೀಸಸ್ ಯಾವುದನ್ನಾದರೂ ತೊಗೋಬೋದು. ಯಾವುದ್ರಲ್ಲಿ ಮಾಡಿದ್ರೂ ಸಹ ತುಂಬಾ ರುಚಿಯಾಗಿಯೇ ಬರುತ್ತೆ. ಚಿಕನ್ನ 1-2 ಸಲ ಕ್ಲೀನ್ ಮಾಡಿಕೊಂಡು ನೀರನ್ನು ಕಂಪ್ಲೀಟಾಗಿ ತೆಗೆದು ಇಟ್ಕೋಬೇಕು. ಇದಕ್ಕೆ ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಬಣ್ಣ ರುಚಿ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ. ಒಂದು ವೇಳೆ ಸಿಕ್ಕಲಿಲ್ಲ ಅಂದರೆ ಸ್ಕಿಪ್ ಮಾಡಿನೂ ಸಹ ಮಾಡ್ಕೊಬೋದು. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ಮೆಣಸುಕಾಳು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ಇಲ್ಲಿ 1/4 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಸಹ ಸೇರಿಸ್ಕೋಬೇಕು. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ತಂದೂರಿ ಮಸಾಲ ಪೌಡರ್ ಸಿಕ್ಕಿದ್ರೆ ಅದನ್ನು ಸಹ ಸೇರಿಸ್ಕೊಳ್ಳಿ. ನನಗೆ ಸಿಕ್ಕಲಿಲ್ಲ, ಹಾಗಾಗಿ ನಾನು ಚಿಕನ್ ಮಸಾಲ ಪೌಡರ್ನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. 1.5 ಟೇಬಲ್ ಸ್ಪೂನಿಂದ 2 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ 1/4 ಕಪ್ ಆಗುವಷ್ಟು ಗಟ್ಟಿ ಮೊಸರಲ್ಲಿ ನೀರಂಶ ಇರಬಾರ್ದು, ಆ ರೀತಿಯಾಗಿ ಗಟ್ಟಿ ಮೊಸರನ್ನ ಹಾಕ್ಕೊಳ್ಳಿ. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿನ ಕೈಯಲ್ಲೇ ಸ್ವಲ್ಪ ಈ ರೀತಿಯಾಗಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಇದನ್ನೆಲ್ಲ ಸೇರಿಸ್ಕೊಂಡು ಪ್ರತಿ ಒಂದು ಪೀಸ್ಗೂ ಸಹ ನಾವು ಹಾಕಿರುವಂತಹ ಮಸಾಲೆ ಹೊಂದ್ಕೊಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಮಸಾಲೆನೆಲ್ಲ ಮಿಕ್ಸ್ ಮಾಡಿದಾಗ ಅಷ್ಟು ಕೆಂಪಾಗಿರೋದಿಲ್ಲ. ನಾವು ಪೂರ್ತಿ ಎಲ್ಲ ಚಿಕನ್ನೆಲ್ಲ ರೆಡಿ ಮಾಡಿ ಬೇಯಿಸಿದ ಮೇಲೆ ಕಲರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪನೂ ಸಹ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಂಡಿಲ್ಲ, ಅದಕ್ಕೋಸ್ಕರನೇ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಲ್ಲ ಅಂತಂದರೆ ನಾರ್ಮಲ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡು ಅದ್ರ ಜೊತೆಗೇ ನೀವು ಸ್ವಲ್ಪ ಫುಡ್ ಕಲರ್ನ ಸಹ ಸೇರಿಸ್ಕೋಬೋದು. ಈಗ ಇದಕ್ಕೆ 1 ನಿಂಬೆಹಣ್ಣನ ರಸ ತೆಗೆದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ಮೇಲೆ ಒಂದು ತಟ್ಟೆನ ಮುಚ್ಚಿ 1-2 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಬಿಡಿ. ನಾನಿಲ್ಲಿ 2 ಗಂಟೆಗಳ ಕಾಲ ಇಟ್ಟಿದ್ದೆ. ಅಷ್ಟು ಸಮಯ ಇಲ್ಲ ಅಂದರೆ ಮಿನಿಮಮ್ 1 ಗಂಟೆನಾದರೂ ನೀವು ಫ್ರಿಜ್ಜಲ್ಲಿ ಇಡಬೇಕು. 2 ಗಂಟೆ ನಂತರ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸಲ ಚೆನ್ನಾಗಿ ಚಿಕನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಮಸಾಲೆ ಎಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಆ ಚಿಕನ್ಗೂ ಸಹ ಆ ರಸ ಎಲ್ಲ ಹೀರ್ಕೊಂಡು ಸ್ವಲ್ಪ ಗಟ್ಟಿ ಇರುತ್ತೆ, ಈ ರೀತಿ ಇರಬೇಕು. ಈಗ ಒಂದು ನಾನ್ ಸ್ಟಿಕ್ ಪ್ಯಾನ್ನ ಇಟ್ಕೊಂಡು ಅದಕ್ಕೆ 2-3 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೋಬೇಕು. ಎಣ್ಣೆ ತುಂಬ ಜಾಸ್ತಿ ಹಾಕೋದು ಬೇಡ, ನಾನು ತೋರಿಸಿದ್ದೀನಲ್ಲ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾವು ನೆನೆಸಿಟ್ಟಿದಂತಹ ಚಿಕನ್ನ ಒಂದೊಂದೇ ಸೇರಿಸ್ಕೊಳ್ಳೋಣ. ಆ ಪ್ಯಾನ್ ಎಷ್ಟು ಹಿಡಿಯುತ್ತೆ ಅಷ್ಟು ಚಿಕನ್ನು ಹಾಕ್ಕೊಂಬಿಡಿ. ಚಿಕನ್ನೆಲ್ಲ ಸೇರಿಸಿದ್ಮೇಲೆ ಸ್ಟವ್ನ ಪೂರ್ತಿಯಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸೈಡ್ ಕಂಪ್ಲೀಟಾಗಿ ಬೇಯೋ ತನಕ ಹಾಗೆ ಬಿಟ್ಬಿಡಿ. ಏನಿಲ್ಲ ಅಂದರೂ ಇದು ಒಂದು 10-12 ನಿಮಿಷ ಹಿಡಿಯುತ್ತೆ. ನೋಡಿ, ಒಂದು 12 ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ. ಒಂದು ಸೈಡ್ ಈ ರೀತಿಯಾಗಿ ಗೋಲ್ಡನ್ ಕಲರಲ್ಲಿ ಬೆಂದಿರಬೇಕು. ನಮಗೆ ಸ್ವಲ್ಪ ಈ ತಂದೂರಿ ಎಲ್ಲ ಇರುತ್ತಲ್ಲ ಬ್ಲ್ಯಾಕ್ ಆಗಿ ಮೇಲೆ ಆ ರೀತಿಯಾಗಿದ್ದಾಗ ಇದನ್ನು ಒಂದು ಸಲ ಎಲ್ಲ ಉಲ್ಟಾ ಮಾಡ್ಕೊಂಬಿಡಿ. ಉಲ್ಟಾ ಮಾಡಿ ಮತ್ತೆ ಇದಕ್ಕೆ ಎಣ್ಣೆ ಏನೂ ಹಾಕೋದು ಬೇಡ. ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ನೋಡಿ, ಒಂದು 10 ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಚಿಕನ್ ಎಲ್ಲ ಯಾವ ರೀತಿಯಾಗಿ ಬಂದು ಎಷ್ಟು ಚೆನ್ನಾಗಿ ಬಣ್ಣ ಬಂದಿದೆ ಅಂತ. ಈ ರೀತಿಯಾಗಿ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಅಂದರೆ ನಾವು ಪ್ಯಾನಲ್ಲಿ 90 ಭಾಗ ಬೇಯಿಸ್ಕೊಬೇಕು. ಇನ್ನು 10 ಭಾಗ ಏನಿರುತ್ತೆ ಅದನ್ನು ಈ ರೀತಿಯಾಗಿ ಬೆಂಕಿಲೇ ಸುಟ್ಕೋಬೇಕಾಗತ್ತೆ. ಆವಾಗಲೇ ಅಲ್ವಾ ನಮಗೆ ತಂದೂರಿ ಫ್ಲೇವರ್ ಆಗಿರ್ಬೋದು, ಚಿಕನ್ದು ಕಲರ್ ಇನ್ನೂ ಚೆನ್ನಾಗಿ ಬರೋದು. ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಕುಲ್ಚೆ ಅದು ತವಾ ಬರುತ್ತಲ್ಲ ಅದನ್ನು ಸ್ಟವ್ ಮೇಲೆ ಇಟ್ಕೊಂಡು ಅದ್ರ ಮೇಲ್ಗಡೆ ಚಿಕನ್ನೆಲ್ಲ ಇಟ್ಟು ಈ ರೀತಿಯಾಗಿ ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚಿಕನ್ನೆಲ್ಲ ಸ್ವಲ್ಪ ಬೇಯಿಸ್ಕೊಬೇಕು. ನೋಡಿ, ಇಷ್ಟು ಬಣ್ಣ ಬಂದರೆ ಸಾಕಾಗುತ್ತೆ. ಈಗ ಎಲ್ಲ ಚಿಕನ್ನು ಸಹ ತೆಗೆದು ಬಿಡೋಣ. ಮಿಕ್ಕಿರೋಂಥ ಚಿಕನ್ನು ಸಹ ಇದೇ ಮೆಥಡಲ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ನಾವಿಲ್ಲಿ ಸ್ಮೋಕಿ ಚಿಕನ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಒಂದು ಸ್ಮೋಕಿ ಫ್ಲೇವರ್ ಬರಬೇಕಲ್ವ, ಹೊಗೆ ರೀತಿಯಾಗೆಲ್ಲ ಬರಬೇಕಲ್ಲ, ಅದಕ್ಕೋಸ್ಕರ ಸ್ಟವ್ ಮೇಲೆ ಚಿಕ್ಕದಾಗಿರುವಂತಹ ಒಂದು ಕಾಯಿ ಚಿಪ್ಪನ್ನ ಇಟ್ಟು ಅದನ್ನು ಕೆಂಡ ಮಾಡಿಕೊಂಡು ಒಂದು ಚಿಕ್ಕ ಬೌಲ್ಗೆ ಹಾಕಿ ಅದ್ರ ಸುತ್ತ ರೆಡಿ ಮಾಡಿಟ್ಟಿರುವಂತಹ ತಂದೂರಿ ಚಿಕನ್ನೆಲ್ಲ ಜೋಡಿಸ್ಕೊಂಡು ಈಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಯಾವುದಾದ್ರೂ ಒಂದು ಕ್ಯಾಪ್ ಅಥವಾ ಪ್ಯಾನನ್ನು ಅದರ ಮೇಲೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಡಿ ಅಷ್ಟೇ. ಆ 5 ನಿಮಿಷದಲ್ಲಿ ಆ ಫ್ಲೇವರ್ನೆಲ್ಲ ಚಿಕನ್ ಹೇಳ್ಕೊಂಡಿರುತ್ತೆ, ಸ್ಮೋಕಿ ಫ್ಲೇವರ್ನ. ನೋಡಿ, ಈಗ 5 ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಹೊಗೆ ಎಲ್ಲ ಬರ್ತಾ ಇದೆ ಅಂತ. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಹೊರಗಡೆಯಿಂದ ಹೋಗಿ ಯಾವ್ಯಾವುದನ್ನು ತಂದು ತಿಂದು ದುಡ್ಡನ್ನೆಲ್ಲ ಜಾಸ್ತಿ ವೇಸ್ಟ್ ಮಾಡೋ ಬದಲು ಈ ರೀತಿಯಾಗಿ ಮಾಡಿಕೊಂಡ್ರೆ ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ. ತಿನ್ನೋದಕ್ಕೂ ಸಹ ಇದಕ್ಕೆ ಫುಡ್ ಕಲರ್ ಹಾಕಿರ್ತಾರೋ ಏನಾಗಿ ಮಾಡಿರ್ತಾರೋ ಅನ್ನೋ ಭಯನೂ ಸಹ ಇರಲ್ಲ. ನೆಮ್ಮದಿಯಾಗಿ ಮನೇಲಿ ಇರೋರೆಲ್ಲ ತಿನ್ಬೋದು. ನೀವು ಸಹ ನಿಮ್ಮ ಮನೇಲಿ ಈ ರೀತಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಒಂದು ಚಿಕನ್ನ ಮುರಿದು ಸಹ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಎಷ್ಟು ಸಾಫ್ಟಾಗಿ ಕ್ಲೀನಾಗಿ ಬೆಂದಿದೆ ಅಂತ.
ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.